ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ನಲ್ಲಿಟಿ ಥಿಯರಂ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇವಾಗ ಕ್ವಶನ್ ಏನ್ ಹೇಳ್ತಾ ಇದೆ, ಫೈಂಡ್ ದ ರೇಂಜ್, ನಲ್ ಸ್ಪೇಸ್, ರ್ಯಾಂಕ್ ಅಂಡ್ ನಲ್ಲಿಟಿ ಇನ್ ದ ಕೇಸ್ ಆಫ್ ದಿ ಫಾಲೋಯಿಂಗ್ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್. ಆಲ್ಸೋ ವೆರಿಫೈ ದ ರ್ಯಾಂಕ್ ನಲ್ಲಿಟಿ ಥಿಯರಂ. T of x, y, z will be equal to x plus y, x minus y, 2x plus z ಅಂತ ಕೊಟ್ಟಿದ್ದಾರೆ. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಸೊಲ್ಯೂಷನ್, ಈಗ ನಾನು ಫಸ್ಟ್ ರ್ಯಾಂಕ್ ಅನ್ನ ಕಂಡುಹಿಡಿಬೇಕು ಅಂತಂದ್ರೆ ನಾನು ಈ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಗೆ ಬರ್ಕೋಬೇಕಾಗುತ್ತೆ. ಸೊ ಅದು ಯಾವ ರೀತಿ ಬರೆಯೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಸೊ ನಾವೇನಾದ್ರೂ ಕೂಡ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಗೆ ಬರ್ಕೋಬೇಕು ಅಂತಂದ್ರೆ 3 ಎಲಿಮೆಂಟ್ಗಳು ಬೇಕು. ಟಿ ಆಫ್ E1, ಟಿ ಆಫ್ E2, ನೆಕ್ಸ್ಟ್ ಟಿ ಆಫ್ E3 ವ್ಯಾಲ್ಯೂಸ್ ನನಗೆ ಬೇಕಾಗುತ್ತೆ. ಸಿಂಪಲ್. ಟಿ ಆಫ್ E1 ಅಂತಂದ್ರೆ ಎಕ್ಸ್ ವ್ಯಾಲ್ಯೂ 1 ಆಗಿರುತ್ತೆ, ವೈ ಜಾಗಕ್ಕೆ 0, ಝಡ್ ಜಾಗಕ್ಕೆ 0 ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೆಕ್ಸ್ಟ್ ಎಕ್ಸ್ ಜಾಗಕ್ಕೆ 0, ವೈ ಜಾಗಕ್ಕೆ 1, ಝಡ್ ಜಾಗಕ್ಕೆ 0. ನೆಕ್ಸ್ಟ್ ಎಕ್ಸ್ ಜಾಗ 0, ವೈ ಜಾಗಕ್ಕೆ 0, ಝಡ್ ಜಾಗಕ್ಕೆ 1. ಸೊ ಮೊದಲನೇದ್ರಲ್ಲಿ ಎಕ್ಸ್ ಜಾಗಕ್ಕೆ 1 ಹಾಕ್ರಿ, ನೆಕ್ಸ್ಟ್ ಎರಡನೇದ್ರಲ್ಲಿ ವೈ ಜಾಗಕ್ಕೆ 1, ನೆಕ್ಸ್ಟ್ ಮೂರನೇದು ಝಡ್ ಜಾಗಕ್ಕೆ 1. ಸೊ ಇವಾಗ ಸಿಂಪ್ಲಿಫೈ ಮಾಡ್ರಿ, ವ್ಯಾಲ್ಯೂ ಏನಾಗುತ್ತೆ ನೋಡಿ. ಎಕ್ಸ್ ಜಾಗಕ್ಕೆ 1 ಹಾಕ್ಬೇಕು ಮೊದಲನೇದ್ರಲ್ಲಿ. ಸೊ 1 ಪ್ಲಸ್ 0, 1 ಮೈನಸ್ 0, 2 ಇಂಟು 1 ಪ್ಲಸ್ 0. ಸರಿನಾ? ನೆಕ್ಸ್ಟ್ ಎರಡನೇದು ವೈ ಜಾಗಕ್ಕೆಲ್ಲ 1 ಅನ್ನ ಹಾಕಿ. ಸೊ 0 ಪ್ಲಸ್ 1, 0 ಮೈನಸ್ 1, 2 ಇಂಟು 0 ಪ್ಲಸ್ 0. ನೆಕ್ಸ್ಟ್ ಝಡ್ ಜಾಗಕ್ಕೆಲ್ಲ 1 ಅನ್ನ ಹಾಕ್ಬೇಕು. 0 ಪ್ಲಸ್ 0, 0 ಮೈನಸ್ 0, 2 ಇಂಟು 0 ಪ್ಲಸ್ 1. ಸೊ ಇವಾಗ ಸಿಂಪ್ಲಿಫೈ ಮಾಡ್ಕೊಳ್ರಿ. 1 ಪ್ಲಸ್ 0 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1, 1 ಮೈನಸ್ 0 ಅಂತಂದ್ರೆ 1, 2 1s are 2, 2 plus 0 will be equal to 2. Next 0 plus 1 ಅಂತಂದ್ರೆ 1 ಆಗುತ್ತೆ, 0 minus 1 ಅಂತಂದ್ರೆ minus 1, 2 0s are 0, 0 plus 0 will be equal to 0. Next 0 plus 0 ಅಂತಂದ್ರೆ value will be 0, 0 minus 0 ಅಂತಂದ್ರೆ value will be 0, 2 into 0 will be 0, 0 plus 1 ಅಂತಂದ್ರೆ 1 ಆಯ್ತು. ಸೊ ಇವಾಗ ಇದನ್ನ ನಾನು ಮ್ಯಾಟ್ರಿಕ್ಸ್ ಫಾರ್ಮೆಟ್ ಗೆ ಬರ್ಕೊಂತೀನಿ. therefore A will be equal to, ನೀವು ಯಾವ್ದಾದ್ರೂ ವೇರಿಯೇಬಲ್ ಅನ್ನ ಯೂಸ್ ಮಾಡ್ಕೊಂಡು ಡಿಫೈನ್ ಮಾಡಬಹುದು ಮ್ಯಾಟ್ರಿಕ್ಸ್ ಅನ್ನ. ಸೊ 1 1 2 1 minus 0 0 minus 1 0 0 0 1. ಈಗ ಈ ಒಂದು ಮ್ಯಾಟ್ರಿಕ್ಸ್ ರ್ಯಾಂಕ್ ಅನ್ನ ನಾನು ಎರಡು ಫಾರ್ಮೆಟ್ ಅಲ್ಲಿ ಕಂಡುಹಿಡಿಬಹುದು. ಒಂದು ನಾರ್ಮಲ್ ಫಾರ್ಮ್, ಇಲ್ಲ ಅಂತಂದ್ರೆ ಎಕಲಾನ್ ಫಾರ್ಮ್. ಸೊ ಇವಾಗ ಎಕಲಾನ್ ಫಾರ್ಮ್ ತುಂಬಾ ಈಸಿ. ನೀವು ನಾರ್ಮಲ್ ಫಾರ್ಮ್ ಅಲ್ಲಿ ಮಾಡಿದೀರ ಅಂತ ಎಕ್ಸ್ಟ್ರಾ ಮಾರ್ಕ್ಸ್ ಏನು ಕೊಡಲ್ಲ, ಯಾವ್ದಾದ್ರೂ ಫಾರ್ಮೆಟ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡಬಹುದು. ಸೊ ಈಗ ಎಕಲಾನ್ ಫಾರ್ಮ್ ಅಂತಂದ್ರೇನು, ಡಯಾಗ್ನಲ್ ಎಲಿಮೆಂಟ್ಸ್ ಗಳು ಏನಾದ್ರೂ ಆಗಿರ್ಲಿ, ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಆಗಿರ್ಲಿ, ಅದರ ಮೇಲ್ಗಡೆ ಇರುವಂತ ವ್ಯಾಲ್ಯೂಸ್ ಏನಾದ್ರೂ ಆಗಿರ್ಲಿ, ಬಟ್ ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಇರುವಂತ ಪ್ರತಿಯೊಂದು ವ್ಯಾಲ್ಯೂಸ್ ಕೂಡ 0 ಆಗಿರ್ಬೇಕು. ಸೊ ಇವಾಗ ನಾವು ಎಕಲಾನ್ ಫಾರ್ಮ್ ಅನ್ನು ಅಪ್ಲೈ ಮಾಡ್ತಿರೋದ್ರಿಂದ ಕೇವಲ ರೋ ಟ್ರಾನ್ಸ್ಫಾರ್ಮೇಶನ್ ಮಾತ್ರ ಅಪ್ಲೈ ಮಾಡ್ತೀವಿ. ಸೊ ರೋ ನಂಬರ್ 1, ರೋ ನಂಬರ್ 2, ರೋ ನಂಬರ್ 3. ಈಗ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಯಾವ್ದಿರೋದು 1. ಸೊ ಅದರ ಕೆಳಗಡೆ ಇರುವಂತ ಎರಡು ವ್ಯಾಲ್ಯೂಸ್ ಅನ್ನ ನಾನು 0 ಮಾಡಬೇಕು. ಸೊ 1 ಆಲ್ರೆಡಿ 0 ಆಗಿದೆ, ಅವರೇ ಕೊಟ್ಟಿದ್ದಾರೆ. ಸೊ ಮತ್ತೆ ಚೇಂಜಸ್ ಮಾಡಲ್ಲ. ಸೊ ಈ 1 ಅನ್ನ ನಾನು 0 ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾವ ರೋ ಅಲ್ಲಿ ಇದೆ ಅದು ರೋ 2. ಸೊ ರೋ 2 ಅಲ್ಲಿ ನಾನು ಚೇಂಜಸ್ ಅನ್ನ ಮಾಡಬೇಕು ವಿತ್ ರೆಫರೆನ್ಸ್ ಟು ರೋ 1. ಯಾಕೆ ರೋ 1 ಇಂದ ರೆಫರೆನ್ಸ್ ತಗೊಂಡಿದ್ದು ಅಂತಂದ್ರೆ ನೋಡಿ, ಈ 1 ಗೆ ಡಯಾಗ್ನಲ್ ಎಲಿಮೆಂಟ್ ಇಸ್ 1 ವಿಚ್ ಈಸ್ ಇನ್ ರೋ ನಂಬರ್ 1. ಯಾವಾಗ ಡಯಾಗ್ನಲ್ ಎಲಿಮೆಂಟ್ 1 ಆಗಿರುತ್ತೆ ನಮಗೆ ಆಪರೇಷನ್ ಅಪ್ಲೈ ಮಾಡೋದು ವೆರಿ ಈಸಿ. ಅಂತಂದ್ರೆ ಈ ವ್ಯಾಲ್ಯೂಗಳನ್ನ 0 ಮಾಡೋದು ವೆರಿ ಈಸಿ. ಯಾವ ರೀತಿ ಅಂತಂದ್ರೆ ಉಲ್ಟಾ ಬರೀ, ಇಲ್ಲಿ +1 ಇದೆ ಅಲ್ವಾ, ಸೊ ಅದನ್ನ 0 ಮಾಡಬೇಕು ಅಂತಂದ್ರೆ ಮಧ್ಯ -1 ಬರೋದ್ರಾಯ್ತು. ಏನ್ ಸಿಂಪಲ್ ಟೆಕ್ನಿಕ್, ಡಯಾಗ್ನಲ್ ಎಲಿಮೆಂಟ್ 1 ಆಗಿದ್ರೆ ನಾವಾಗ ಏನ್ ಮಾಡಬಹುದು, ಈ ವ್ಯಾಲ್ಯೂಗಳು ಏನ್ ಕೆಳಗಡೆ ಇರ್ತಾವೆ ಅವುಗಳನ್ನ 0 ಮಾಡಬೇಕು ಅಂತಂದ್ರೆ ಉಲ್ಟಾ ಬರೋದ್ರಾಯ್ತು. ಸೊ ಇಲ್ಲಿ +1 ಇದೆ, ಅದನ್ನ 0 ಮಾಡೋದಕ್ಕೆ -1 ಅಂತ ಬರೀತೀವಿ. ಸೊ 1 into R1 will be equal to R1 itself. ಸೊ R2 minus R1 ಆಯ್ತು. ಸೊ A will be equal to, ಸೊ ವ್ಯಾಲ್ಯೂಸ್ ಏನಾಗುತ್ತೆ, ಕೇವಲ R2 ಅಲ್ಲಿ ಮಾತ್ರ ಚೇಂಜಸ್ ಮಾಡ್ತಾ ಇರೋದು. ಸೊ ರೋ 1 and ರೋ 3 will remain as it is from the previous step. ಸೊ ಈಗ R2 minus R1 ಅಲ್ಲ, 1 minus 1 will be equal to 0. 0 ಆಯ್ತಾ 1? ಎಸ್. -1 -1 ಆಗುತ್ತೆ. ಸೊ -1 is R2 ವ್ಯಾಲ್ಯೂ, ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು 1. ಸೊ -1 ಆಯ್ತು. ಸೊ ನೋಡಿ -1 will be -2. ನೆಕ್ಸ್ಟ್ 0 -2, 0 -2 ವ್ಯಾಲ್ಯೂ ಏನಾಗುತ್ತೆ -2 ಆಗುತ್ತೆ. ಸೊ ಪ್ಲಸ್ ಮೈನಸ್ ಕರೆಕ್ಟ್ ಆಗಿ ಬರೀಬೇಕು, ಸ್ವಲ್ಪ ಮಿಸ್ಟೇಕ್ ಆದ್ರೂ ಮಾರ್ಕ್ಸ್ ಹೋಗ್ತವೆ. ಸರಿನಾ? ಸ್ವಲ್ಪನೂ ಮಿಸ್ಟೇಕ್ ಆಗಬಾರ್ದು, ನೀಟಾಗಿ ಬರ್ಕೋಬೇಕು. ಸೊ ಇವಾಗ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂಸ್ ಎಲ್ಲ 0, ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂಸ್ ಎಲ್ಲ 0, ಮೂರನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂನೇ ಇಲ್ಲ. ಸೊ ಇವಾಗ ಇದು ಎಕಲಾನ್ ಫಾರ್ಮ್ ಗೆ ಕನ್ವರ್ಟ್ ಆಗಿದೆ. ಈಗ ರ್ಯಾಂಕ್ ಅನ್ನು ನಾನು ಯಾವ ರೀತಿ ಕಂಡುಹಿಡಿಯೋದು? ಸಿಂಪಲ್ ನೋಡಿ, ಪ್ರತಿ ಒಂದು ರೋ ಅನ್ನು ಕೂಡ ನಾವು ನೋಡಬೇಕು. ಆ ಒಂದು ರೋ ಅಲ್ಲಿ ಅಟ್ಲೀಸ್ಟ್ ಒಂದಾದ್ರೂ ಕೂಡ ನಾನ್ ಝೀರೋ ಎಲಿಮೆಂಟ್ ಇದ್ರೆ, ನಾನ್ ಝೀರೋ ಅಂತಂದ್ರೇನು, 0 ನ ಬಿಟ್ಟು ಬೇರೆ ಎಲಿಮೆಂಟ್ ಯಾವ್ದಾದ್ರು ಒಂದು ಇದ್ರೂ ಕೂಡ ಅದನ್ನ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಗೆ ಕನ್ಸಿಡರ್ ಮಾಡ್ತೀನಿ. ಇವಾಗ ನೋಡಿ, ಇಲ್ಲಿ ಎಲ್ಲವೂ ಕೂಡ ನಾನ್ ಝೀರೋ ಎಲಿಮೆಂಟ್ಸ್ ಇದೆ ರೋ ನಂಬರ್ 1 ಅಲ್ಲಿ. ಸೊ ಇದು ಕನ್ಸಿಡರ್ ಆಯ್ತು.
ನೆಕ್ಸ್ಟ್ ರೋ ನಂಬರ್ 2 ಅಂತ ನೋಡಿದ್ರೆ 0 ಇದೆ, ಬಟ್ ನಾನ್ ಜೀರೋ ಎಲಿಮೆಂಟ್ಸ್ ಅಂದ್ರೆ 0 ಬಿಟ್ ಬೇರೆ ಎಲಿಮೆಂಟ್ಸ್ ಕೂಡ ಇದಾವಲ್ವಾ, ಸೊ ಇದು ಕೂಡ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ R3 ಅಂತ ಬಂದಾಗ 0 ಇದಾವೆ, ಬಟ್ ನಾನ್ ಜೀರೋ ಎಲಿಮೆಂಟ್ ಅಟ್ಲೀಸ್ಟ್ ಒಂದಾದ್ರೂ ಇದ್ರೂ ಕೂಡ ನಾವು ರ್ಯಾಂಕ್ ಗೆ ಕನ್ಸಿಡರ್ ಮಾಡ್ತೀವಿ. ಸೊ ಇವಾಗ therefore rank of t will be equal to 3 ಅಂತ ಬರೀಬಹುದು. ಸರಿನಾ, 3 ರೋಗಳಂತ ನಾವು ಬರ್ದಿರ್ತೀವಿ. ಈಗ ನಲ್ಲಿಟಿ ಆಫ್ ಟಿ ಅಂತಂದ್ರೇನು, ಯಾವ್ದಾದ್ರೂ ರೋ ಅಲ್ಲಿ ಎಲ್ಲಾ ಎಲಿಮೆಂಟ್ಗಳು 0 ಇದ್ರೆ ಆ ರೋ ಅನ್ನ ನಾವೇನಂತ ಕರಿತೀವಿ, ನಲ್ಲಿಟಿ ಅಂತ ಕರಿತೀವಿ. ಏನಾದ್ರೂ ಕೂಡ ಅಟ್ಲೀಸ್ಟ್ ಒಂದು ನಾನ್ ಜೀರೋ ಎಲಿಮೆಂಟ್ ಇದ್ರೆ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್, ಇಲ್ಲ ಅಂತಂದ್ರೆ ನಲ್ಲಿಟಿ ಅಂತ ಕರಿತೀವಿ. ಅಂದ್ರೆ ಎಲ್ಲಾ ವ್ಯಾಲ್ಯೂಗಳು ಕೂಡ ಆ ಒಂದು ರೋ ಅಲ್ಲಿ ಎಲ್ಲಾ ವ್ಯಾಲ್ಯೂಗಳು ಕೂಡ 0 ಇವೆ, ಯಾವ್ದಾದ್ರೂ ಇದೆಯಾ, ಇಲ್ಲ, ಸೊ 0 ಅಂತ ಬರೀಬೇಕು ಅಷ್ಟೇ, ಸಿಂಪಲ್. ಸೊ ಈಗ which implies r of t plus n of t will be equal to dimension of v3 of r. ಸೊ v3 of r ಅಲ್ವಾ, ಸೊ ಅದಕ್ಕೋಸ್ಕರ ಸೊ ಡೈಮೆನ್ಷನ್ ಆಗಿರುತ್ತೆ. ಸೊ r of t value is 3 plus null of t value is 0, which will be equal to 3, which is equal to dimension of v3 of r. ಸರಿನಾ, ಸೊ ಇವಾಗ ಲಾಸ್ಟ್ ಕನ್ಕ್ಲೂಡ್ ಮಾಡಿ. therefore the theorem is verified. The theorem is verified. ಸೊ ನೆಕ್ಸ್ಟ್ ನಾನು r of t ವ್ಯಾಲ್ಯೂನ ಕಂಡುಹಿಡಿಬೇಕು. r of t ಅಂತಂದ್ರೇನು, ಇಮೇಜ್ ಆಫ್ t ಅಂತ ಕರಿಬಹುದು, ಔಟ್ಪುಟ್ ಆಫ್ t ಅಂತ ಕೂಡ ಕರಿಬಹುದು. ಸೊ ಇವಾಗ r of t ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಸಿಂಪಲ್ x1 ಇಂಟು ಮೊದಲನೇ ರೋ ಏನಿದೆ 1 1 2, ಸೊ ಅದನ್ನ ಬರೀರಿ 1 1 2 1 1 2 ಅಂತ ಬರೀರಿ. ನೆಕ್ಸ್ಟ್ ಪ್ಲಸ್ x2 ಇಂಟು ವ್ಯಾಲ್ಯೂ ಏನಿದೆ 0 -2 -2 0 -2 -2. ನೆಕ್ಸ್ಟ್ 0 0 1, ಸೊ ಪ್ಲಸ್ x3 ಇಂಟು 0 0 -1 ಇಲ್ಲ +1. ಸೊ ಏನು ಅಂತಂದ್ರೆ ಏನಾದ್ರೂ ಕೂಡ ಆ ರೋ ಅಲ್ಲಿರುವಂತ ಎಲ್ಲ ಎಲಿಮೆಂಟ್ 0 ಇದೆ ಅದನ್ನ ಬರಿಬಾರ್ದು. ಈಗ ಅಲ್ಲಿ 0 ಇಲ್ಲ ಅಲ್ವಾ, ಸೊ 3 ರೋಗಳಿರೋದ್ರಿಂದ x1 x2 x3, ಸೊ ಅವುಗಳ ಪಕ್ಕಕ್ಕೆ ನಾವೇನಂತ ಬರೀಬೇಕು, ಆ ಒಂದು ಪ್ರತಿಯೊಂದು ರೋ ಅನ್ನು ಕೂಡ ಬರೀಬೇಕು. ಈಗ ನೆಕ್ಸ್ಟ್ ಸ್ಟೆಪ್ ವಿಲ್ ಬಿ ಈಕ್ವಲ್ ಟು ಒಳಗಡೆ ಮಲ್ಟಿಪ್ಲೈ ಮಾಡ್ರಿ, ಏನಾಗುತ್ತೆ x1 ಇಂಟು 1 ಅಂತ ಅಂದ್ರೆ x1, x1 ಇಂಟು 1 ಅಂತ ಅಂದ್ರೆ x1, x1 ಇಂಟು 2 ಅಂತ ಅಂದ್ರೆ 2x1 ಪ್ಲಸ್ x2 ಇಂಟು 0 ವಿಲ್ ಬಿ 0, -2 ಇಂಟು x2 ಏನಾಗುತ್ತೆ -2x2, -2 ಇಂಟು x2 ಏನಾಗುತ್ತೆ -2x2 ಪ್ಲಸ್ x3 ಇಂಟು 0 ವಿಲ್ ಬಿ 0, x3 ಇಂಟು 0 ವಿಲ್ ಬಿ 0, x3 ಇಂಟು 1 ವಿಲ್ ಬಿ x3. ಇಷ್ಟೇ ಸಿಂಪಲ್. ಸೊ ಇವಾಗ ಮೊದಲನೇ ಪೊಸಿಷನ್ ಪ್ಲಸ್ ಮೊದಲನೇ ಪೊಸಿಷನ್ ಪ್ಲಸ್ ಮೊದಲನೇ ಪೊಸಿಷನ್, ನೆಕ್ಸ್ಟ್ ಎರಡನೇ ಪೊಸಿಷನ್ ಪ್ಲಸ್ ಎರಡನೇ ಪೊಸಿಷನ್ ಪ್ಲಸ್ ಎರಡನೇ ಪೊಸಿಷನ್, ಮೂರನೇ ಪೊಸಿಷನ್ ಪ್ಲಸ್ ಮೂರನೇ ಪೊಸಿಷನ್ ಪ್ಲಸ್ ಮೂರನೇ ಪೊಸಿಷನ್. ಸೊ ವ್ಯಾಲ್ಯೂ ಏನಾಗುತ್ತೆ x1 ಪ್ಲಸ್ 0 ಪ್ಲಸ್ 0, ನೆಕ್ಸ್ಟ್ x1 ಪ್ಲಸ್ -2x2 ಪ್ಲಸ್ 0 ಆಗುತ್ತೆ. ಸೊ x1 -2x2 ಪ್ಲಸ್ 0. ನೆಕ್ಸ್ಟ್ ಮೂರನೇ ಪೊಸಿಷನ್ 2x1, ನೆಕ್ಸ್ಟ್ -2x2 ಪ್ಲಸ್ x3. ಸರಿನಾ, ಸೊ ಇವಾಗ 0 ಎಲ್ಲೆಲ್ಲಿದೆ ಅದನ್ನೆಲ್ಲ ಬಿಟ್ ಬರೆಯೋಣ. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು, ಸೊ ಒಂಥರ ರೇಂಜ್ ತರ ಬರೀಬೇಕಾಗುತ್ತೆ. ಯಾವ ರೀತಿ ಅಂತಂದ್ರೆ x1 x1 -2x2 2x1 -2x2 ಪ್ಲಸ್ x3 ವೇರ್ x1 x2 x3 ಬಿಲಾಂಗ್ ಟು r ಅಂತ ಬರೀಬೇಕು ಅಷ್ಟೇ. ಸೊ ದಿಸ್ ಕಂಪ್ಲೀಟ್ಸ್ ದಿ ಪ್ರಾಬ್ಲಮ್. ಸೊ ಇವಾಗ ಇನ್ನೊಂದು ಸ್ಟೆಪ್, ಲಾಸ್ಟ್ ಸ್ಟೆಪ್ ಮಾತ್ರ ಬಾಕಿ ಇದೆ. ಸೊ ಲಾಸ್ಟ್ ಸ್ಟೆಪ್ ಅನ್ನ ಬರೆಯೋಣ. therefore nullity of t, ಸರಿನಾ. ಸೊ ನಲ್ಲಿಟಿ ಥಿಯರಂ ಅಲ್ಲಿ ಲಾಸ್ಟ್ ನಾವೇನಂತ ಕಂಡುಹಿಡಿಬೇಕು, ನಲ್ಲಿಟಿ. ಸೊ ಎಲ್ಲಾದ್ರದ್ದು ಕೂಡ ಟೋಟಲ್ ನಲ್ಲಿಟಿ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಕಂಡುಹಿಡಿಬೇಕು. ಸೊ ಟೋಟಲ್ ನಲ್ಲಿಟಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು, ನೋಡಿ, t ಆಫ್ x, y, z ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ ನಲ್ ಅಂತ ಅಂದ್ರೆ ಏನು, 0 ಅಂತ ಅರ್ಥ ಅಲ್ವಾ. ಸೊ 0 ಗೆ ಈಕ್ವೇಟ್ ಮಾಡಬೇಕು. t ಆಫ್ x, y, z ವ್ಯಾಲ್ಯೂ ಗೊತ್ತಿದೆ ನಮಗೆ, ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರಲ್ಲ ಅದೇ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ x ಪ್ಲಸ್ y, x ಮೈನಸ್ y, 2x ಪ್ಲಸ್ z ವಿಲ್ ಬಿ ಈಕ್ವಲ್ ಟು 0. ಸೊ ಈಕ್ವೇಟ್ ಮಾಡ್ತಿರೋ 0 ಆಗಿರೋದ್ರಿಂದ x ಪ್ಲಸ್ y ವಿಲ್ ಬಿ ಈಕ್ವಲ್ ಟು 0, x ಮೈನಸ್ y ವಿಲ್ ಬಿ ಈಕ್ವಲ್ ಟು 0, 2x ಪ್ಲಸ್ z ವಿಲ್ ಬಿ ಈಕ್ವಲ್ ಟು 0 ಆಗುತ್ತೆ. ಸೊ ಇವಾಗ y ಅನ್ನ ಆ ಕಡೆ ಕಳಿಸಿದ್ರೆ x ವಿಲ್ ಬಿ ಈಕ್ವಲ್ ಟು -y ಆಯಿತು. ನೆಕ್ಸ್ಟ್ x ವಿಲ್ ಬಿ ಈಕ್ವಲ್ ಟು ಪ್ಲಸ್ y ಆಗುತ್ತೆ. ಏನಾದರೂ -y ಆ ಕಡೆ ಕಳಿಸಿದ್ರೆ 2x ವಿಲ್ ಬಿ ಈಕ್ವಲ್ ಟು -z ಆಗುತ್ತೆ. z ಅನ್ನ ಆ ಕಡೆ ಕಳಿಸಿದ್ರೆ. ಸೊ ಈಗ ಇದು ಎಲ್ಲಾ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಗಬೇಕು. ಅಂದ್ರೆ x ವ್ಯಾಲ್ಯೂ ನಾನು ಏನಾದರೂ ಹಾಕಿದ್ರೆ y ವ್ಯಾಲ್ಯೂ ಕೂಡ ಈಕ್ವಲ್ ಆಗಿರಬೇಕು. ನಾನು ಏನಾದರೂ x ವ್ಯಾಲ್ಯೂ ಹಾಕಿದ್ರೆ ಅದು -y ಗೂ ಕೂಡ ಈಕ್ವಲ್ ಆಗಿರಬೇಕು. ಸೊ ಈ ಎರಡು ಕಂಡೀಷನ್ ಬಂದಾಗ ಯಾವುದು ಕೂಡ ಸ್ಯಾಟಿಸ್ಫೈ ಮಾಡಲ್ಲ ಅದರ್ ದೆನ್ 0. ಸೊ ನಾವೇನಂತ ಕನ್ಕ್ಲೂಡ್ ಮಾಡಬಹುದು, therefore n of
ಟಿ ವಿಲ್ ಬಿ ಈಕ್ವಲ್ ಟು 0 ಅಂತ ಬರೀಬಹುದು. ಅಂತ ಅಂದ್ರೆ ಟಿ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ವ್ಯಾಲ್ಯೂ, ಸೊ ಎಲ್ಲಾದ್ರೂ ವ್ಯಾಲ್ಯೂ ಕೂಡ ಏನಾದ್ರೂ 0 ಆಗಿದ್ರೆ ಈ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ. ಸೊ ವಿಚ್ ಇಂಪ್ಲೈಸ್ ಎಕ್ಸ್ ಈಸ್ ಈಕ್ವಲ್ ಟು 0, ವೈ ಈಸ್ ಈಕ್ವಲ್ ಟು 0, ಝೆಡ್ ಈಸ್ ಈಕ್ವಲ್ ಟು 0. ಸಿಂಪಲ್. ನಲ್ಲಿಟಿ ಏನಾಯ್ತು? 0 ಆಯ್ತು. ಯಾಕೆ? ನಾವು 0 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮಾತ್ರ ಈ ಕಂಡೀಷನ್ಗಳು ಸ್ಯಾಟಿಸ್ಫೈ ಆಗುತ್ತೆ. 0 ಈಕ್ವಲ್ ಟು 0, 0 ಈಕ್ವಲ್ ಟು 0 ಆಗುತ್ತೆ. ಮೈನಸ್ ಇದ್ರೇನು ಪ್ಲಸ್ ಇದ್ರೇನು, ಬಟ್ ಏನಾದ್ರೂ 1 ಹಾಕೋದ್ರಿಂದ ಅನ್ಕೊಳ್ಳಿ, ಎಕ್ಸ್ ವ್ಯಾಲ್ಯೂ 1, ವೈ ವ್ಯಾಲ್ಯೂ 1, ಇಲ್ಲಿ ಸ್ಯಾಟಿಸ್ಫೈ ಆಗುತ್ತೆ. ಬಟ್ ಇಲ್ಲಿ ಎಕ್ಸ್ ವ್ಯಾಲ್ಯೂ 1 ಹಾಕಿರೋದ್ರಿಂದ -1 ಗೆ ಈಕ್ವಲ್ ಆಗುತ್ತಾ? ನೋ. ಸೊ ಚೇಂಜಸ್ ಆಗುತ್ತೆ. ಸೊ ಅದಕ್ಕೋಸ್ಕರ 0 ಹಾಕಿದ್ರೆ ಮಾತ್ರ ಈ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ಅದಕ್ಕೋಸ್ಕರ 0 ಅಂತ ಬರೀ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳು ಪ್ಲೇ ಲಿಸ್ಟ್ ಅಲ್ಲಿ ಇರ್ತವೆ. ಸೊ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.